ನಮಸ್ಕಾರ. ಸಂವಹನ, ಭಾಷೆಯ ಸ್ವರೂಪ, ಅದರ ಇತಿಹಾಸ, ವಿಕಾಸ. ಹಾ, ಎಷ್ಟು ದೊಡ್ಡ ವಿಷಯ ಅಲ್ವಾ? ಹೌದು, ನಿಜಕ್ಕೂ ವಿಸ್ಮಯಕಾರಿ ಇದು. ಇಂದು ನಾವು ಎಂ ಮರಿಯಪ್ಪ ಭಟ್ಟ ಅವರ ನಮ್ಮ ಭಾಷೆ ಅನ್ನೋ ಒಂದು ಲೇಖನ ಇದೆಯಲ್ಲ, ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತಿದ್ದೀವಿ. ಒಳ್ಳೆಯ ಆಯ್ಕೆ. ಅಂದ್ರೆ ಒಂದು ಭಾಷೆ ಸಾವಿರಾರು ವರ್ಷ ಹೇಗೆ ಜೀವಂತವಾಗಿರುತ್ತೆ, ಹೇಗೆ ಶ್ರೀಮಂತವಾಗುತ್ತೆ, ಅದರಲ್ಲೂ ನಮ್ಮ ಕನ್ನಡ, ಆ ಪಯಣದ ಗುಟ್ಟೇನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ಖಂಡಿತ. ಈ ಲೇಖನದಲ್ಲಿ ಭಾಷೆಯ ಮೂಲ ಸ್ವರೂಪದ ಬಗ್ಗೆ, ಅಂದ್ರೆ ಅದು ಕೇವಲ ಶಬ್ದಗಳ ಗುಂಪಲ್ಲ, ಬದಲಿಗೆ ಧ್ವನಿ ಮತ್ತೆ ಅರ್ಥಗಳ ಒಂದು ಜೋಡಣೆ ಇದೆಯಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಹಾಗೇನೆ ಜಗತ್ತಲ್ಲಿ ಇಷ್ಟೊಂದು ಭಾಷೆಗಳು, ಆ ವೈವಿಧ್ಯತೆ ಹೇಗೆ ಬಂತು ಅನ್ನೋದ್ರ ಬಗ್ಗೆನೂ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆ. ಸರಿ, ಹಾಗಾದ್ರೆ ಮೊದಲು ಭಾಷೆ ಅಂದ್ರೆ ಏನು, ಅಲ್ಲಿಂದ ಶುರು ಮಾಡೋಣವೇ? ಆಗ್ಬಹುದು. ಲೇಖನದಲ್ಲಿ ಹೇಳೋ ಹಾಗೆ ಭಾಷೆಗೆ ಎರಡು ಮುಖಗಳಿದ್ದಾಗೆ. ಒಂದು ನಾವು ಕೇಳೋ ಮಾತು, ಹೌದು, ಶ್ರವಣ ರೂಪ. ಇನ್ನೊಂದು ನಾವು ನೋಡೋ ಬರಹ, ಚಾಕ್ಷುಷ ರೂಪ. ಕರೆಕ್ಟ್. ಅಂದ್ರೆ ಬರಹ ಅನ್ನೋದು ಮೂಲತಃ ಮಾತಿಗೆ ಒಂದು ಸಂಕೇತ ಅಷ್ಟೆ, ಹೌದಲ್ಲ? ನಿಜ. ಅದಕ್ಕೇನೋ ಒಂದು ಭೌತಿಕ ಆಕಾರ ಇಲ್ಲ, ಆದರೂ ಅದು ಮಾಡೋ ಕೆಲ್ಸ ಇದೆಯಲ್ಲ, ಅದು ಅದ್ಭುತ. ಹೇಗೆ? ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಆ ಭಾಷೆ ಗೊತ್ತಿರೋರ್ ಮಧ್ಯ ಒಂದು ಅರ್ಥವನ್ನ ಸೃಷ್ಟಿ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಾಷೆ ಅನ್ನೋದು ಮನುಷ್ಯನ, ಅವನ ಆಲೋಚನಾ ಶಕ್ತಿ, ಅವನ ಭಾವನಾ ಶಕ್ತಿ, ಅವನ ಚೈತನ್ಯ, ಇವೆಲ್ಲದರ ಪ್ರತಿಫಲ ಇದ್ದಾಗೆ. ಒಂದು ಸಿಸ್ಟಮ್ಯಾಟಿಕ್ ಧ್ವನಿ ಸಂಯೋಜನೆ ಇರುತ್ತಲ್ಲ, ಅದರಿಂದಲೇ ಅರ್ಥ ಹುಟ್ಟೋದು. ಅದು ನಮ್ಮ ಭಾವನೆಗಳನ್ನ ಒಬ್ರಿಂದೊಬ್ರಿಗೆ ತಲುಪಿಸೋಕೆ ಸಹಾಯ ಮಾಡುತ್ತೆ. ಇದು ಸರಿ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ಭಾಷೆ ಇದು ಹುಟ್ಟಿದ್ದು ಹೇಗೆ? ಅದು ದೊಡ್ಡ ಪ್ರಶ್ನೆನೇ ಸರಿ. ಲೇಖನದಲ್ಲೂ ಹೇಳಿದರೆ ಇದರ ಮೂಲ ಕಂಡಿಡಿಯೋದು ಬಹಳ ಕಷ್ಟ ಅಂತ. ಹೌದು. ಯಾಕೆ ಕಷ್ಟ ಅಂದ್ರೆ? ಯಾಕಂದ್ರೆ ನಾವೇ ಭಾಷೆ ಬಳಸಿ ಅದರ ಬಗ್ಗೆ ಮಾತಾಡ್ತಿದ್ದೀವಿ. ಅಂದ್ರೆ ಸಂಶೋಧನೆ ಮಾಡೋನೇ ಸಂಶೋಧನೆಯ ವಸ್ತುವಾದ ಹಾಗೆ. ಇದು ಒಂಥರ ಕಗ್ಗಂಟು. ಖಂಡಿತ. ಅದೇ ಸಮಸ್ಯೆ. ಭಾಷೆಯ ಹುಟ್ಟು ನಿಗೂಢ ಇರಬಹುದು, ಆದ್ರೆ ಅದರ ಪರಿಣಾಮ ಅದು ಮಾತ್ರ ಕ್ಲಿಯರ್ ಆಗಿದೆ. ಹೇಗೆ? ಇದೇ ಭಾಷೆ ಅಲ್ವಾ ಮನುಷ್ಯನನ್ನ ಬೇರೆ ಜೀವಿಗಳಿಗಿಂತ ಮೇಲೆ ತಂದಿದ್ದು? ನಿಜ. ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ, ಅನುಭವ ಅದೆಲ್ಲ ಮುಂದಿನ ಪೀಳಿಗೆಗೆ ಹೋಗಕ್ಕೆ ಸಾಧ್ಯ ಆಗಿದ್ದೆ ಇದ್ರಿಂದ. ಹೌದು, ಆ ಭಾಷಾ ಸಾಮರ್ಥ್ಯದಿಂದಲೇ. ಒಂದ್ ವೇಳೆ ಭಾಷೆನೇ ಇರ್ಲಿಲ್ಲ ಅಂದ್ರೆ, ಲೇಖನದಲ್ಲಿ ಹೇಳೋ ಹಾಗೆ ಮನುಷ್ಯ ಬರೀ ಒಂದು ಜಂತು ಅಷ್ಟೇ ಆಗಿರ್ತಿದ್ನೇನೋ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಮಾತು. ಹೌದು. ಆ ಜ್ಞಾನ ಪರಂಪರೆನೇ ನಮ್ಮ ನಾಗರಿಕತೆ. ಅಂದಹಾಗೆ ಈ ಭಾಷೆಗಳೆಲ್ಲ ಒಂದೇ ತರ ಇಲ್ವಲ್ಲ? ಇಲ್ಲವೇ ಇಲ್ಲ. ಜಗತ್ತಲ್ಲಿ ಸಾವಿರಾರು ಭಾಷೆಗಳಿವೆ ಅಂತಾರಲ್ಲ? ಹೌದು, ಸುಮಾರು 4,000 ಇರಬಹುದು ಅಂತ ಅಂದಾಜು ಮಾಡ್ತಾರೆ. ಅಬ್ಬಾ, ಪ್ರತಿಯೊಂದು ಭಾಷೆನೂ ಅದು ಹುಟ್ಟಿದ್ದ ದೇಶ, ಕಾಲ, ವಂಶ, ಪರಿಸರ ಇವೆಲ್ಲದರ ಪ್ರಭಾವದಿಂದ ಬೇರೆ ಬೇರೆ ಥರ ವಿಕಾಸ ಆಗಿಲತ್ತೆ. ಅದೇ ಭಾಷಾ ವೈವಿಧ್ಯತೆ ಅನ್ನೋದು. ಸರಿ, ಈ ಭಾಷೆಗಳಲ್ಲೇ ಮತ್ತೆ ಬೇರೆ ಬೇರೆ ಟೈಪ್ಸ್ ಇವೆಯಾ? ಲೇಖನದಲ್ಲಿ ವ್ಯಾವಹಾರಿಕ ಭಾಷೆ, ಗ್ರಾಂಥಿಕ ಭಾಷೆ ಅಂತ ವಿಂಗಡಿಸಿದ್ದಾರೆ. ಏನಿದು? ಮಾಡಕ್ಕೆ ಬಳಸೋ ಭಾಷೆ, ಜೀವಂತ ಭಾಷೆ. ಓಕೆ, ಉದಾಹರಣೆಗೆ ನಮ್ಮ ಕನ್ನಡ, ತಮಿಳು, ತುಳು, ಈಗಿನ ಇಂಗ್ಲಿಷು ಇವೆಲ್ಲ ವ್ಯಾವಹಾರಿಕ. ಸರಿ. ಗ್ರಾಂಥಿಕ ಅಂದ್ರೆ? ಗ್ರಾಂಥಿಕ ಅಂದ್ರೆ ಮುಖ್ಯವಾಗಿ ಸಾಹಿತ್ಯ ಬರೆಯೋಕೆ, ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚಿಸೋಕೆ ಚೆನ್ನಾಗಿ ಹದವಾಗಿ ಸಂಸ್ಕಾರಗೊಂಡು ಬಳಕೆಯಾಗೋ ಭಾಷೆ. ಉದಾಹರಣೆಗೆ ಸಂಸ್ಕೃತ, ಹಳೆ ಕನ್ನಡ, ಪಾಳಿ, ಇಂಗ್ಲಿಷ್ ಕೂಡ ಗ್ರಾಂಥಿಕ ಭಾಷೆನೇ. ಸರಿ, ಇಲ್ಲೊಂದು ಕ್ಯೂರಿಯಾಸಿಟಿ ಇದೆ. ಈಗ ತುಳು ಇದೆಯಲ್ಲ, ಅದು ತುಂಬಾ ಜೀವಂತವಾದ ಸುಂದರ ವ್ಯಾವಹಾರಿಕ ಭಾಷೆ. ಹೌದು. ಆದ್ರೆ ಅದಕ್ಕೆ ಗ್ರಾಂಥಿಕ ಪರಂಪರೆ ಅಷ್ಟು ಇಲ್ಲ ಅಂತಾರೆ. ನಿಜ. ಇನ್ನೊಂದ್ ಕಡೆ ಸಂಸ್ಕೃತ, ಅದು ದೊಡ್ಡ ಗ್ರಾಂಥಿಕ ಭಾಷೆ. ಆದರೆ ಈಗ ಜನಸಾಮಾನ್ಯರ ದಿನನಿತ್ಯದ ಬಳಕೆಯಲ್ಲಿ ಅಷ್ಟಿಲ್ಲ. ಹೌದು, ತುಂಬಾ ಕಮ್ಮಿ. ಹಾಗಾದ್ರೆ ಒಂದು ವ್ಯಾವಹಾರಿಕ ಭಾಷೆ ಅದು ಗ್ರಾಂಥಿಕ ಸ್ಟೇಟಸ್ ಪಡೆಯಕ್ಕೆ ಏನ್ಬೇಕು? ಯಾಕೆ ಕೆಲವು ಭಾಷೆಗಳು ಆ ಹಂತಕ್ಕೆ ಹೋದ್ವು, ಕೆಲವು ಹೋಗ್ಲಿಲ್ಲ? ಅದು ತುಂಬಾ ವಿಷಯಗಳ ಮೇಲೆ ನಿಂತಿರುತ್ತೆ. ಆ ಭಾಷೆ ಮಾತಾಡೋ ಜನರ ಇತಿಹಾಸ, ಅವರ ಸಂಸ್ಕೃತಿ, ರಾಜಕೀಯ ಸ್ಥಿತಿ, ಆ ಭಾಷೆಯಲ್ಲಿ ಬರೆಯೋಕೆ ಸಿಕ್ಕ ಪ್ರೋತ್ಸಾಹ, ಹೀಗೆ ತುಂಬಾ ಫ್ಯಾಕ್ಟರ್ಸ್ ಇವೆ. ತುಳುವಿನ ವಿಷಯದಲ್ಲಿ ಬಹುಶಃ ಐತಿಹಾಸಿಕವಾಗಿ ಲಿಖಿತ ಸಾಹಿತ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಸಿಗ್ಲಿಲ್ವೇನೋ.
ಆದ್ರೆ ಅದರ ಮೌಖಿಕ ಪರಂಪರೆ ಹ್ಮ್. ಅದು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಸರಿ. ಈಗ ಮಾತಿನಿಂದ ಬರಹಕ್ಕೆ ಬರೋಣ. ಹ್ಮ್. ಈ ಬರವಣಿಗೆ ಅಂದರೆ ಲಿಪಿ ಹ್ಮ್. ಇದು ಹೇಗೆ ಶುರುವಾಯಿತು? ಇದೂ ನಮ್ಮ ಅಗತ್ಯದಿಂದಲೇ ಬಂದಿದ್ದ? ಖಂಡಿತವಾಗಿಯೂ. ಲೇಖನದಲ್ಲಿ ಹೇಳೋ ಹಾಗೆ ನವಶಿಲಾಯುಗದಲ್ಲಿ ಹ್ಮ್. ಮನುಷ್ಯ ಅಲೆಮಾರಿ ಜೀವನ ಬಿಟ್ಟು ವ್ಯವಸಾಯ ಶುರು ಮಾಡಿ ಹ್ಮ್. ಒಂದೇ ಕಡೆ ಇರೋಕೆ ಶುರು ಮಾಡಿದಾಗ ಹೌದು. ಆಗ ಅವನ ಆಸ್ತಿ, ಬೆಳೆ, ಸಾಲ, ವ್ಯಾಪಾರ ಇವೆಲ್ಲದರ ಲೆಕ್ಕ ಇಡ್ಬೇಕಾದ ಒಂದು ಅನಿವಾರ್ಯತೆ ಬಂತು. ಓ, ಅದೇ ಬಹುಶಃ ಲಿಪಿ ಹುಟ್ಟೋಕೆ ಮೂಲ ಕಾರಣ ಆಗಿರ್ಬೇಕು. ಅಂದ್ರೆ ಈಗಲೂ ಹಳ್ಳಿಗಳಲ್ಲಿ ಕೂಲಿ ಕೆಲಸದವರು ದಿನದ ಲೆಕ್ಕಕ್ಕೆ ಗೋಡೆ ಮೇಲೆ ಗೀಟು ಹಾಕ್ತಾರಲ್ಲ ಹಾಗೆ, ಹ್ಮ್ ಅಥವಾ ಹಾಲ್ ಮಾರೋರು ಅವರು ಲೆಕ್ಕಕ್ಕೆ ಗುರುತು ಹಾಕೋತಾರಲ್ಲ ಆತರ. ಆ ಥರನಾ? ಬಹುಶಃ ಅದೇ ಅದರ ಆದಿರೂಪ ಇರಬೇಕು. ತುಂಬಾ ಸಿಂಪಲ್ ಆದ್ರೂ ಎಫೆಕ್ಟಿವ್ ಮೆಥಡ್ ಅದು. ಹೌದು. ಪುರಾತತ್ವ ಸಂಶೋಧಕರಿಗೆ ಸುಮರ್, ಈಜಿಪ್ಟ್, ಕ್ರೀಟ್ ಈ ಕಡೆ ಎಲ್ಲ ಸಿಕ್ಕಿದ್ಯಲ್ಲ ಹಳೆ ಕುರುಹುಗಳು, ಹ್ಮ್. ಅವುಗಳಲ್ಲಿ ಹೆಚ್ಚಾಗಿ ಸಿಕ್ಕಿರೋದು ಈ ಥರ ವ್ಯಾಪಾರ ವ್ಯವಹಾರದ ಲೆಕ್ಕಗಳಿಗೆ ಸಂಬಂಧಪಟ್ಟ ಹಳೆ ಲಿಪಿಗಳೇ. ಓಹೋ. ಹಾಗಾಗಿ ವ್ಯಾಪಾರದ ಅಗತ್ಯವೇ ಲಿಪಿಯ ಮೊದಲ ಹೆಜ್ಜೆ ಅಂತ ಹೇಳಬಹುದು. ಅಂದ್ರೆ ಆರ್ಥಿಕ ಅಗತ್ಯದಿಂದ ಶುರುವಾಗಿದ್ದು ಮುಂದೆ ಜ್ಞಾನದ ವಾಹಕ ಆಯ್ತಾ? ಹೌದು. ಮನುಷ್ಯನಿಗೆ ವ್ಯವಸಾಯದಿಂದ ಸ್ವಲ್ಪ ಟೈಮ್ ಸಿಕ್ಕಾಗ ಅವನ ಯೋಚನೆ, ಕಲ್ಪನೆ, ಕಥೆಗಳನ್ನೆಲ್ಲ ಬರೆದಿಡೋಕೆ ಇದೇ ಮೂಲ ಲಿಪಿಯನ್ನೇ ಇಂಪ್ರೂವ್ ಮಾಡಿ ಬಳಸೋಕೆ ಶುರು ಮಾಡಿರಬೇಕು. ಹೌದು. ಅದನ್ನೇ ಪರಿಷ್ಕರಿಸಿ ಸುಂದರಗೊಳಿಸಿ ಅದರಿಂದ ಸಾಹಿತ್ಯ ಬಂತು, ವಿಜ್ಞಾನ ಬಂತು, ನಮ್ಮ ಇತಿಹಾಸ, ಸಂಸ್ಕೃತಿ ಎಲ್ಲ ದಾಖಲಾಯಿತು, ಉಳಿತು. ನಿಜಕ್ಕೂ ಲಿಪಿ ಇಲ್ದೇ ಹೋಗಿದ್ರೆ ಅಬ್ಬಾ ಏನಾಗ್ತಿತ್ತು. ಸರಿ, ಈ ಸಾಮಾನ್ಯ ವಿಷಯಗಳಿಂದ ಈಗ ನಮ್ಮ ಕನ್ನಡಕ್ಕೆ ಬರೋಣ. ಸುಮಾರು 2000 ವರ್ಷ ಹಳೇದು ಅಂತಾರೆ. ದೊಡ್ಡ ಇತಿಹಾಸವೇ ಇದೆ. ಇಷ್ಟು ದೊಡ್ಡ ಪಯಣದಲ್ಲಿ ಕನ್ನಡ ಬೇರೆ ಭಾಷೆಗಳಿಂದ, ಸಂಸ್ಕೃತಿಗಳಿಂದ ಎಷ್ಟೋ ತಗೊಂಡಿದೆ. ಆದರೂ ತನ್ನ ದೇಸಿ ಅಂತಾರಲ್ಲ, ಅಂದ್ರೆ ತನ್ನ ಮೂಲಸತ್ವ, ತನ್ನತನ, ಅದನ್ನ ಉಳಿಸ್ಕೊಂಡು ಬಂದಿದೆ ಅನ್ನೋದು ವಿಶೇಷ ಅಲ್ವಾ? ಖಂಡಿತ, ಅದು ಬಹಳ ಮುಖ್ಯ. ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಅದು ತುಂಬಾನೇ ಇದೆ. ಹೌದು. ಹಳೆ ಕಾಲದಿಂದಲೂ ಸಂಸ್ಕೃತದ ಒಂದು ಪೋಷಣೆ ಸಿಕ್ಕಿದೆ. ಅದರಲ್ಲೂ ವೈದಿಕ ಧರ್ಮ, ಜೈನ ಧರ್ಮ, ಅದರ ತತ್ವಗಳನ್ನ ಸಾಮಾನ್ಯ ಜನರಿಗೆ ಹೇಳೋಕೆ ಪಂಡಿತಳು ಕನ್ನಡದಲ್ಲೇ ಕಾವ್ಯ ಬರೆದರು. ಓ. ಆದ್ರೆ ಈ ಪ್ರೋಸೆಸ್ಸಲ್ಲಿ ಕೆಲವೊಮ್ಮೆ ಸ್ವಲ್ಪ ಅತಿ ಕೂಡ ಆಯಿತು. ಅತಿ ಅಂದ್ರೆ ಹೇಗೆ? ಕೆಲವರು ಕನ್ನಡವನ್ನ ತುಂಬಾನೇ ಸಂಸ್ಕೃತಮಯ ಮಾಡ್ಬಿಟ್ರು. ಹೌದಾ? ಹೌದು. ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ಎಲ್ಲಾ ಪದಗಳು ಸಂಸ್ಕೃತದ್ದೇ ಇರೋವು. ಕೊನೆಗೆ ಒಂದೇ ಒಂದು ಕ್ರಿಯಾಪದ ಮಾತ್ರ ಕನ್ನಡದ್ದು. ಅಯ್ಯೋ. ಅದರಿಂದ ಏನಾಗ್ತಿತ್ತು ಅಂದ್ರೆ ಬರೀ ಕನ್ನಡ ಗೊತ್ತಿರೋ ಸಾಮಾನ್ಯ ಜನರಿಗೆ ಆ ಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಲೇಖನದಲ್ಲಿ ಹೇಳೋ ಹಾಗೆ ಕಬ್ಬಿಣದ ಕಡ್ಲೆ ಆಗ್ತಿತ್ತು. ಓಹೋ. ಇದನ್ನೇನ 12ನೇ ಶತಮಾನದ ಕವಿ ನಯ್ಯಸೇನ ವಿರೋಧಿಸಿದ್ದು. ಅದೇ ಅವನ ಆ ಫೇಮಸ್ ಮಾತಿದೆಯಲ್ಲ, ಸಕ್ಕದಮಂ ಪೇಳ್ಕೊಡೆ ನಿಜ ಸಕ್ಕದಮಂ ಪೇಳ್ ಅತಿ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೆ ಸಕ್ಕದಂಗಳ ತಕ್ಕುದೆ ಬೆರಸಲ್ ಧೃತಮುಮಂ ತೈಲಮುಮಂ ಅಂತ. ಎಷ್ಟು ಶಾರ್ಪ್ ಆಗಿದೆ ನೋಡಿ. ಹೌದು, ಎಷ್ಟು ಮಾರ್ಮಿಕವಾಗಿದೆ. ಸಂಸ್ಕೃತದಲ್ಲೇ ಹೇಳೋದಾದ್ರೆ ಪೂರ್ತಿ ಸಂಸ್ಕೃತದಲ್ಲೇ ಹೇಳಿ. ಶುದ್ಧ ಕನ್ನಡದಲ್ಲಿ ಯಾಕದನ್ನ ತಂದು ಹಾಕ್ತೀರಿ? ತುಪ್ಪ ಅಂದ್ರೆ ಸಂಸ್ಕೃತ, ಎಣ್ಣೆ ಅಂದ್ರೆ ಕನ್ನಡ, ಇವೆರಡನ್ನೂ ಮಿಕ್ಸ್ ಮಾಡೋದು ಸರಿನಾ ಅಂತ ಕೇಳ್ತಾನೆ. ಅತ್ಯುತ್ತಮ ಹೋಲಿಕೆ ಅದು. ನಯಸೇನನ ವಿರೋಧ ಬರೀ ಭಾಷಾ ಶುದ್ಧತೆ ಬಗ್ಗೆ ಅಲ್ಲ, ಅದು ಕನ್ನಡದ ಒಂದು ತನ್ನತನವನ್ನ, ದೇಸಿತನವನ್ನ ಕಾಪಾಡೋ ಹೋರಾಟ ಕೂಡ ಆಗಿತ್ತು. ಭಾಷೆ ಹೇಗೆ ಸಂಸ್ಕೃತಿಯ ರಕ್ಷಣೆನೂ ಮಾಡುತ್ತೆ ಅನ್ನೋಕೆ ಇದು ಒಳ್ಳೆ ಉದಾಹರಣೆ. ಈ ಎಚ್ಚರಿಕೆ ಬಂದ್ಮೇಲೆ ತುಂಬಾ ಕವಿಗಳು ಕನ್ನಡದೇ ಪದಗಳನ್ನ ಹೆಚ್ಚಾಗಿ ಬಳಸೋಕ್ ಶುರು ಮಾಡಿದ್ರು. ವಿಶೇಷವಾಗಿ ವಚನಕಾರರಲ್ವಾ? ಬಸವಣ್ಣ, ಅಲ್ಲಮಪ್ರಭು, ಆಮೇಲೆ ಬಂದ ದಾಸರು, ಪುರಂದರದಾಸರು, ಕನಕದಾಸರು, ಕುಮಾರವ್ಯಾಸ, ಇವರೆಲ್ಲ ಹೌದು ತಮ್ಮ ಆಳವಾದ ಅನುಭವಗಳನ್ನ ಎಷ್ಟು ಸರಳ, ಸಹಜ, ಸುಂದರ ಕನ್ನಡದಲ್ಲಿ ಹೇಳಿದ್ರು. ನಿಜ, ಭಾಷೆ ಜನರ ನಾಲಿಗೆ ಮೇಲೆ ಬಂತು. ಆಡು ಮಾತಿನ ಸೊಗಡು ಸಾಹಿತ್ಯಕ್ಕೆ ಬಂತು. ಹೌದು. ಹಾಗೆ ಕನ್ನಡ ಹದಗೊಂಡಿದ್ದಕ್ಕೇನೆ ಮುಂದೆ ಮಹಲಿಂಗರಂಗ ಅನ್ನೋ ಕವಿ ಕನ್ನಡವನ್ನ ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಅಂದ. ಅಷ್ಟು ಸುಲಭ, ಸರಳ, ರುಚಿ ಅಂದ ಬಣ್ಣಿಸೋಕೆ ಸಾಧ್ಯ ಆಯಿತು. ಇದು ಕನ್ನಡ ಹೇಗೆ ಜನಸಾಮಾನ್ಯರ ಭಾಷೆಯಾಗಿ ಬೆಳೆಯಿತು ಅನ್ನೋದನ್ನ ತೋರಿಸುತ್ತೆ. ಈ ಬೆಳವಣಿಗೆಯಲ್ಲಿ ಬೇರೆ ಭಾಷೆಗಳಿಂದ ಪದ ತಗೊಳ್ಳೋದು ಅದು ಒಂದ್ ಪಾತ್ರ ವಹಿಸಿರ್ಬೇಕಲ್ಲ? ಖಂಡಿತವಾಗಿಯೂ. ಭಾಷೆಗಳು ಅಕ್ಕಪಕ್ಕ ಇದ್ದಾಗ
ಸಂಪರ್ಕ ಇದ್ದಾಗ ಪದಗಳನ್ನ ಕೊಟ್ಟು ತಗೊಳ್ಳೋದು ಸಹಜ ಅದು. ಆ ಜೀವಂತ ಭಾಷೆಯ ಲಕ್ಷಣ. ಆದ್ರೆ ತಗೊಳ್ಳುವಾಗ ತನ್ನತನವನ್ನ ಕಳೆದುಕೊಳ್ಳಬಾರದು, ಬ್ಯಾಲೆನ್ಸ್ ಬೇಕು. ಕನ್ನಡದ ವಿಷಯದಲ್ಲಿ ನಾವು ಸಂಸ್ಕೃತ ಪ್ರಾಕೃತದಿಂದ ತುಂಬಾ ಪದಗಳನ್ನ ತಗೊಂಡಿದ್ದೀವಿ, ತತ್ಸಮ ತದ್ಭವ ರೂಪಗಳಲ್ಲಿ. ಹೌದು, ತತ್ಸಮ ಅಂದ್ರೆ ಇದ್ದ ಹಾಗೆ ಬಂದ ಪದಗಳು, ತದ್ಭವ ಅಂದ್ರೆ ಸ್ವಲ್ಪ ನಮ್ಮ ಉಚ್ಚಾರಣೆಗೆ ತಕ್ಕಂತೆ ಬದಲಾದ ಪದಗಳು. ಆಮೇಲೆ ಮೊಘಲರ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ದಿವಾನ್, ಸರ್ಕಾರ, ಕಚೇರಿ ಈ ಥರ ಆಡಳಿತದ ಪದಗಳು ಬಂದವು. ನಂತರ ಬ್ರಿಟಿಷರ್ ಬಂದಾಗ ಇಂಗ್ಲಿಷ್ ಪದಗಳು ಅಬ್ಬಾ ಎಷ್ಟೊಂದು ಬಂದ್ವು. ರೈಲು, ಮೋಟರು, ಆಫೀಸು, ಸ್ಕೂಲು, ಕೋರ್ಟು, ನೂರಾರು ಪದಗಳು. ಈಗ ಅವೆಲ್ಲ ನಮ್ಮೇ ಆಗಿಬಿಟ್ಟಿವೆ. ಹೌದು, ಅಷ್ಟೇ ಯಾಕೆ, ಪೋರ್ಚುಗೀಸರಿಂದ ಕೂಡ ಬಟಾಟೆ, ಅನಾನಸ್ಸು ಈ ತರಹ ಪದಗಳು ಬಂದಿವೆ. ಇದು ದೂರದ ಭಾಷೆಗಳ ಕಥೆ. ನಮ್ಮ ಅಕ್ಕಪಕ್ಕದ ದ್ರಾವಿಡ ಭಾಷೆಗಳು ತಮಿಳು, ತೆಲುಗು, ಮಲಯಾಳಂ ಹಾಗೆ ಮರಾಠಿಯಿಂದಲೂ ಕೊಡ್ಕೊಳ್ವಿಕೆ ಆಗಿರ್ಬೇಕಲ್ಲ. ಖಂಡಿತ ಆಗಿದೆ, ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ, ಬಾರ್ಡರ್ ಏರಿಯಾಗಳಲ್ಲಿ ಇದು ಜಾಸ್ತಿ ಕಾಣಿಸುತ್ತೆ. ಹೌದು ಹೌದು. ದ್ವಿಭಾಷಾ ಪ್ರದೇಶಗಳಲ್ಲಿ ಇದು ಕಾಮನ್. ಉದಾಹರಣೆಗೆ ಕಾಸರಗೋಡು ಕಡೆ ಕನ್ನಡ ಮಲಯಾಳಂ, ಬಳ್ಳಾರಿ ಅನಂತಪುರ ಗಡಿಯಲ್ಲಿ ಕನ್ನಡ ತೆಲುಗು, ಹೀಗೆ. ಸರಿ. ಈ ತರಹ ವಿನಿಮಯದಿಂದ ಎರಡೂ ಭಾಷೆಗಳಿಗೂ ಲಾಭನೇ. ಹೊಸ ಪದಗಳು ಸೇರಿ ಭಾಷೆ ಇನ್ನೂ ಶ್ರೀಮಂತವಾಗತ್ತೆ. ಹೀಗೆ ಬೇರೆಯವರಿಂದ ತಗೊಳ್ಳೋದರ ಜೊತೆಗೆ ಭಾಷೆ ತನ್ನೊಳಗಿನ ಶಕ್ತಿಯಿಂದಲೇ ಬೆಳೆಯೋಕ್ ಸಾಧ್ಯನಾ? ಖಂಡಿತ. ಅದರಲ್ಲಿ ಒಂದು ಮುಖ್ಯವಾದ ದಾರಿ ಅಂದ್ರೆ ನುಡಿಗಟ್ಟುಗಳು, ಇಡಿಯಮ್ಸ್ ಅಂತಾರಲ್ಲ, ಅವುಗಳನ್ನ ರಚಿಸೋದು. ಓ, ಅಂದ್ರೆ ಭಾಷೆಯಲ್ಲಿರೋ ಹಳೇ ಪದಗಳನ್ನೇ ಬಳಸಿ ಅವುಗಳ ನೇರ ಅರ್ಥಕ್ಕಿಂತ ಬೇರೆಯಾದ ಒಂದು ವಿಶೇಷವಾದ ಹೊಸ ಅರ್ಥ ಬರೋ ಹಾಗೆ ಮಾಡೋದು. ಇದು ಪ್ರತಿಯೊಂದು ಭಾಷೆಯಲ್ಲೂ ಇರೋ ಒಂದು ಕ್ರಿಯೇಟಿವಿಟಿ. ಕನ್ನಡದಲ್ಲಿ ಇದಕ್ಕೆ ಎಷ್ಟು ಒಳ್ಳೆ ಉದಾಹರಣೆಗಳಿವೆ. ಲೇಖನದಲ್ಲಿ ಕಣ್ಣನ್ನೋ ಒಂದೇ ಪದದಿಂದ ಬಂದಿರೋ ನುಡಿಗಟ್ಟುಗಳನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಹೌದು, ಹೇಳಿ ಕೆಲವು. ಕಣ್ಣೋಳಿಸು ಅಂದ್ರೆ ಕೃಪೆ ತೋರು, ಕಣ್ಣಿಡು ಅಂದ್ರೆ ಗಮನ ಇಡು ಅಥವಾ ಹೊಟ್ಟೆ ಕಿಚ್ಚು ಪಡುವಂತನೋ ಅರ್ಥ ಇದೆ. ನಿಜ. ಕಣ್ಣಟ್ಟು ಅಂದ್ರೆ ದೃಷ್ಟಿಯಾಗೋದು, ಕಣ್ಣು ಹಾಕು ಅಂದ್ರೆ ಆಸೆ ಪಡೋದು, ಕಣ್ಣಾರೆ ಅಂದ್ರೆ ಸ್ವತಃ ನೋಡೋದು, ಕಣ್ಣೆಂಜಲು, ಕಂಗಾಲಾಗು, ಕಂಬನಿ, ಕಣ್ಣೀರು, ಅಬ್ಬಬ್ಬ. ಒಂದೇ ಕಣ್ಣು ಎಷ್ಟೆಲ್ಲ ಬೇರೆ ಬೇರೆ ಅರ್ಥಗಳನ್ನ, ಭಾವನೆಗಳನ್ನ ಹೇಳುತ್ತೆ. ಹೌದು, ಇದು ಭಾಷೆಯ ಜೀವಂತಿಕೆ, ಅದರೊಳಗಿನ ಸಾಧ್ಯತೆಗಳು ಅದಕ್ಕೆ ಸಾಕ್ಷಿ. ಬೇರೆ ಭಾಷೆ ಪದಗಳು ವೊಕ್ಯಾಬ್ಲರಿ ಹೆಚ್ಚಿಸಿದ್ರೆ ನುಡಿಗಟ್ಟುಗಳು ಅದರ ಎಕ್ಸ್ಪ್ರೆಷನ್ ಪವರ್, ಆ ಸೂಕ್ಷ್ಮತೆಯನ್ನ ಹೆಚ್ಚಿಸ್ತವೆ. ಹಾಗಾದ್ರೆ ಒಂದು ಭಾಷೆ ಇಷ್ಟೆಲ್ಲ ಚೆನ್ನಾಗಿ ಬೆಳಿಬೇಕು, ಶ್ರೀಮಂತವಾಗಬೇಕು ಅಂದ್ರೆ ಮೂಲ ಕಾರಣ ಏನು? ಭಾಷೆಯಲ್ಲೇ ಇರೋ ಗುಣಗಳು ಸಾಕೆ? ಇಲ್ಲ, ಖಂಡಿತ ಸಾಲದು. ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾಷೆ ಬೆಳೆಯೋಕೆ ಅದನ್ ಮಾತಾಡೋ ಜನರ ಪಾತ್ರ ಅದು ಬಹಳ ಮುಖ್ಯ. ಆ ಜನರು ತಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಮತ್ತೆ ಮುಖ್ಯವಾಗಿ ಹೊಸ ಪ್ರಯೋಗ ಮಾಡೋಕೆ, ಜ್ಞಾನ ಹುಡುಕೋಕೆ ರೆಡಿ ಇರಬೇಕು. ಇಲ್ಲಿ ಇಂಗ್ಲಿಷ್ ಭಾಷೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಹೌದು. ಒಂದು ಕಾಲದಲ್ಲಿ ಯುರೋಪಿನ ಬೇರೆ ಭಾಷೆಗಳ ಹಾಗೇ ಇದ್ದ ಇಂಗ್ಲಿಷ್ ಇವತ್ತು ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿದೆ. ಇದಕ್ಕೆ ಕಾರಣ ಆಂಗ್ಲರ ಸಾಹಸ, ಅವರ ಜ್ಞಾನದ ಹಸಿವು ಮತ್ತೆ ಬೇರೆ ಸಂಸ್ಕೃತಿ, ಬೇರೆ ಜ್ಞಾನ ಅದನ್ನೆಲ್ಲ ಓಪನ್ ಮೈಂಡ್ನಿಂದ ಕಲ್ತು ತಮ್ಮದಾಗಿಸಿಕೊಂಡ ರೀತಿ ಅಂತ ಹೇಳ್ತಾರೆ. ನಿಜ, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕಿಂತ ಮುಖ್ಯವಾಗಿ ಆಂಗ್ಲ ಪಂಡಿತರು ಇದ್ರಲ್ಲ, ವಿಜ್ಞಾನಿಗಳಿರ್ಲಿ, ಫಿಲಾಸಫರ್ಸ್ ಇರ್ಲಿ, ರಾಜಕಾರಣಿಗಳಿರ್ಲಿ, ಎಕಾನಮಿಸ್ಟ್ಸ್ ಇರ್ಲಿ, ಅವರೆಲ್ಲ ತಮ್ಮ ಹೊಸ ಯೋಚನೆಗಳನ್ನ, ಸಂಶೋಧನೆಗಳನ್ನ ಮೊದಲು ತಮ್ಮ ತಾಯ್ನುಡಿ ಇಂಗ್ಲಿಷ್ನಲ್ಲೇ ಹೇಳ್ಬೇಕು ಅನ್ನೋ ಒಂದು ದೃಢವಾದ ನಂಬಿಕೆ, ಅಭಿಮಾನ ಇಟ್ಕೊಂಡಿದ್ರು. ಈ ಥರದ ಬೌದ್ಧಿಕ ಕೃಷಿ ಇದೆಯಲ್ಲ, ಅದು ಆ ಭಾಷೆಗೆ ಹೊಸ ಪದಗಳನ್ನ, ಹೊಸ ಕಾನ್ಸೆಪ್ಟ್ಗಳನ್ನ, ಹೊಸ ಶಕ್ತಿಯನ್ನ ತಂದುಕೊಡ್ತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇಂಗ್ಲಿಷ್ ಹೀಗೆ ಜಗತ್ತೆಲ್ಲ ಹಬ್ಬಿದ್ದು ಬರೀ ಅವರ ಭಾಷಾಭಿಮಾನ, ಬೌದ್ಧಿಕ ಕೆಲಸದಿಂದ ಮಾತ್ರನಾ? ಅಥವಾ ಅವರ ರಾಜಕೀಯ, ಆರ್ಥಿಕ ಶಕ್ತಿ, ವಸಾಹತುಶಾಹಿ ಅದರ ಪಾತ್ರ ಇರ್ಲಿಲ್ವಾ? ಅದು ಖಂಡಿತವಾಗಿಯೂ ಚರ್ಚೆ ಮಾಡಬೇಕಾದ ವಿಷಯವೇ. ಭಾಷೆಯ ಬೆಳವಣಿಗೆಗೆ ಬರೀ ಆಂತರಿಕ ಶಕ್ತಿ, ಜನರ ಅಭಿಮಾನ ಅಷ್ಟೇ ಅಲ್ಲ, ರಾಜಕೀಯ, ಆರ್ಥಿಕ ಶಕ್ತಿಯೂ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇಂಗ್ಲಿಷ್ ಇಷ್ಟು ಹಬ್ಬಕ್ಕೆ ಆ ಕಾರಣಗಳೂ ಖಂಡಿತ ಇವೆ. ಆದ್ರೆ ಈ ಲೇಖನ ಮುಖ್ಯವಾಗಿ ಭಾಷೆ ಬಳಸೋ ಜನರ ಮನೋಭಾವ, ಅವರ ಕೆಲಸದ ಮೇಲೆ ಫೋಕಸ್ ಮಾಡುತ್ತೆ. ಸರಿ. ಕೊನೆದಾಗಿ ನಮ್ಮ ಭಾಷೆ ಮೇಲೆ ಅಭಿಮಾನ ಇರಬೇಕು, ಸರಿ, ಆದ್ರೆ ಅದ್ರ ಬಗ್ಗೆ ಒಂದು ಎಚ್ಚರಿಕೆನೂ ಕೊಟ್ಟಿದ್ದಾರೆ. ಹೌದು.
ಏನದು? ನಮ್ಮ ಭಾಷೆ ಪ್ರೀತಿಸೋದು ಅಂದ್ರೆ ಬೇರೆ ಭಾಷೆಗಳನ್ನ ದ್ವೇಷಿಸೋದು ಅಂತ ಅರ್ಥ ಅಲ್ಲ. ಖಂಡಿತ ಅಲ್ಲ. ಭಾಷೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆನೇ ತಪ್ಪು. ಹೌದು, ಇದು ಅತ್ಯಂತ ಮಹತ್ವದ ಮಾತು. ನಿಜ ಹೇಳ್ಬೇಕೆಂದ್ರೆ ಬರೀ 4 ಜನ ಮಾತಾಡೋ ಒಂದು ಚಿಕ್ಕ ಭಾಷೆ ಇರ್ಬೋದು, ಅಥವಾ 40 ಲಕ್ಷ ಜನ ಮಾತಾಡೋ ದೊಡ್ಡ ಭಾಷೆ ಇರಬಹುದು. ಸತ್ಯದ ದೃಷ್ಟಿಯಿಂದ ನೋಡಿದ್ರೆ ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೌದು. ತಾಯಿ ಹಾಡೋ ಜೋಗುಳದ ಶ್ರುತಿ ಇರುತ್ತಲ್ಲ, ಹಾಗೆ ಪ್ರತಿಯೊಂದು ಭಾಷೆಗೂ ಅದರದೇ ಆದ ಬೆಲೆ, ಸೌಂದರ್ಯ, ಗೌರವ ಇದ್ದೇ ಇರುತ್ತೆ. ನಮ್ಮ ಭಾಷೆಯನ್ನ ಪ್ರೀತಿಸೋಣ, ಅದನ್ನು ಉಳಿಸಿ ಬೆಳೆಸೋಣ. ಹಾಗೇನೆ ನಮ್ಮ ಸುತ್ತಮುತ್ತ ಇರೋ ಬೇರೆ ಭಾಷೆಗಳನ್ನು ಗೌರವಿಸೋಣ. ಇದು ನಮ್ಮ ದೇಶದ ಒಟ್ಟಾರೆ ಸಂಸ್ಕೃತಿಯ ಆರೋಗ್ಯಕ್ಕೆ ಬಹಳ ಮುಖ್ಯ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವೇನ್ ತಗೋಬೋದು? ಭಾಷೆ ಅನ್ನೋದು ಅದು ಬರೀ ಮಾತಾಡೋಕಿರೋ ಟೂಲ್ ಅಲ್ಲ. ಖಂಡಿತ ಅಲ್ಲ. ಅದು ನಮ್ಮ ಆಲೋಚನೆಯ ಕನ್ನಡಿ, ನಮ್ಮ ಸಂಸ್ಕೃತಿಯ ಜೀವ. ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ, ಹೊಸದನ್ನ ತಗೋತಾ, ತನ್ನ ತನವನ್ನು ಉಳಿಸ್ಕೊಂಡು ಬೆಳೆಯೋ ಒಂದು ಜೀವಂತ ವ್ಯವಸ್ಥೆ. ಹೌದು. ಕನ್ನಡದ ಈ 2000 ವರ್ಷದ ಪಯಣದಲ್ಲಿ ಇದೆಲ್ಲವನ್ನೂ ನಾವು ನೋಡ್ಬೋದು. ಹೌದು. ಭಾಷೆ ಹೀಗೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ, ಬೇರೆಯವರಿಂದ ತಗೋತಾ ಇರುತ್ತೆ, ಮತ್ತೆ ತನ್ನ ದೇಸಿತನವನ್ನ ಅಂದ್ರೆ ತನ್ನ ಯುನೀಕ್ನೆಸ್ ಇದೆಯಲ್ಲ ಅದನ್ನ ಕಾಪಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಒಂದು ಪ್ರಶ್ನೆ ಬರುತ್ತೆ ಮನಸ್ಸಲ್ಲಿ. ಏನು? ಈಗಿನ ಕಾಲ ಇದೆಯಲ್ಲ, ಗ್ಲೋಬಲೈಸೇಷನ್, ಡಿಜಿಟಲ್ ಟೆಕ್ನಾಲಜಿ, ಜಗತ್ತು ಒಂದಕ್ಕೊಂದು ಹಿಂದೆಂದಿಗಿಂತ ಹೆಚ್ಚು ಹತ್ರ ಆಗಿದೆ. ಇಂಥ ಸಮಯದಲ್ಲಿ ಕನ್ನಡದಂಥ ಭಾಷೆಗಳು ತಮ್ಮ ಮುಂದಿನ ದಾರಿಯನ್ನ ಹೇಗೆ ಕಂಡುಕೊಳ್ಳಬಹುದು? ಬದಲಾವಣೆಯನ್ನ ಒಪ್ಪಿಕೊಳ್ತಾನೆ ತಮ್ಮ ಆ ವಿಶಿಷ್ಟವಾದ ಗುರುತನ್ನ, ಆ ದೇಸಿ ಸೊಗಡನ್ನ ಕಳೆದುಕೊಳ್ಳದೆ ಹೇಗೆ ಮುಂದೆ ಹೋಗಬಹುದು? ಇದು ಬಹುಶಃ ಮುಂದಿನ ಜನರೇಷನ್ ಉತ್ತರಿಸಬೇಕಾದ ಒಂದು ದೊಡ್ಡ ಪ್ರಶ್ನೆನೇ ಸರಿ. ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಇದು. ಈ ಭಾಷೆಯ ಒಳಗಿನ ಲೋಕಕ್ಕೆ ಇಳಿದು ಅದರ ವಿಸ್ಮಯಗಳನ್ನ ತಿಳಿಯೋ ಈ ಪ್ರಯತ್ನದಲ್ಲಿ ನಮ್ ಜೊತೆಗಿದ್ದ ನಿಮಗೆಲ್ಲ ಧನ್ಯವಾದಗಳು.